ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎಲೋಹಿ ಎಲೋಹಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಂತಹ ಸಮಯದಲ್ಲಿ ಆತನು ತಂದೆಯಾದ ದೇವರನ್ನು ನೋಡಿ ಆತನು ಹೇಳುವವನಾಗಿದ್ದಾನೆ, ನನ್ನ ದೇವರೇ ಯಾಕೆ ನನ್ನನ್ನ ಏನ್ ಮಾಡಿದೀಯಾ, ಕೈ ಬಿಟ್ಟಿದೀಯಾ ಎಂದು ಆತನು ಏನ್ ಮಾಡುವವನಾಗಿದ್ದಾನೆ, ತಂದೆಯಾದ ದೇವರನ್ನ ನೋಡಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗಲೂ ಕೂಡ ಆತನ ತಂದೆಯನ್ನ ಜ್ಞಾಪಿಸಿಕೊಳ್ಳುವವನಾಗಿದ್ದಾನೆ. ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟು ಬಿಟ್ಟಿರಿ ಎಂದು. ಪಾಪವನ್ನ ನೋಡದೇ ಇರುವಂತಹ ತಂದೆ, ಪಾಪವನ್ನು ಕಣ್ಣಿಂದ ನೋಡಕ್ಕಾಗದೇ ಇರುವಂತಹ ತಂದೆ, ಪಾಪ ಸ್ವರೂಪಿಯಾಗಿರುವಂತಹ ಪಾಪವನ್ನೇ ತನ್ನ ಮೇಲೆ ತೆಗೆದುಕೊಂಡಂತಹ ಯೇಸು ಸ್ವಾಮಿಯನ್ನು ಆತನ ಏನ್ ಮಾಡಲಿಲ್ಲ, ಒಂದು ಕ್ಷಣ ನೋಡಲಿಲ್ಲ. ಅದಕ್ಕೆ ಸ್ವಾಮಿಯಲ್ಲಿ ಹೇಳುವವರಾಗಿದ್ದಾರೆ, ನನ್ನ ದೇವರೇ ಯಾಕೆ ನನ್ನನ್ನ ನೀವೇನ್ ಮಾಡಿದ್ದೀರಿ, ಕೈ ಬಿಟ್ಟಿದ್ದೀರಿ. ಪ್ರೀತಿಯುಳ್ಳ ದೇವಜನರೇ, ನಾವು ಮಾಡಿದಂತಹ ದೋಷಗಳನ್ನ, ನಾವು ಮಾಡಿರುವಂತಹ ಅಪರಾಧಗಳನ್ನ, ನಾವು ಮಾಡಿರುವಂತಹ ತಪ್ಪುಗಳನ್ನ, ನಾವು ಮಾಡಿದಂತಹ ಎಲ್ಲಾ ಪಾಪಗಳನ್ನ ಯೇಸು ಸ್ವಾಮಿ ಏನ್ ಮಾಡುವವರಾಗಿದ್ದಾರೆ, ತಮ್ಮ ಮೇಲೆ ಆತನ ಏನ್ ಮಾಡುವವನಾಗಿದ್ದಾನೆ, ತೆಗೆದುಕೊಳ್ಳುವವನಾಗಿದ್ದಾನೆ. ಆ ಪಾಪಗಳ ಎಲ್ಲವನ್ನು ತೆಗೆದುಕೊಂಡವನಾಗಿ, ನಮ್ಮ ದೋಷಗಳನ್ನ, ನಮ್ಮ ಪಾಪಗಳನ್ನ, ನಮ್ಮ ಅಪರಾಧಗಳನ್ನ ಎಲ್ಲವನ್ನ ಆತನು ತೆಗೆದುಕೊಂಡವನಾಗಿ ಶಿಲುಬೆ ಮೇಲೆ, ಕಂಬದ ಮೇಲೆ ಇರುವಾಗ ಆತನು ತಂದೆಯಾದ ದೇವರನ್ನು ನೋಡಿ ಹೇಳುವವನಾಗಿದ್ದಾನೆ, ನನ್ನ ದೇವರೇ ಯಾಕೆ ನನ್ನನ್ನ ನೀವು ಕೈ ಬಿಟ್ಟಿದ್ದೀರಿ ಎಂದು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ವಿಧವಾಗಿ ನಾವು ತಪ್ಪುಗಳನ್ನ ಮಾಡುವವರಾಗಿದ್ದೇವೆ, ಎಷ್ಟೋ ವಿಧವಾಗಿ ಅಪರಾಧಗಳನ್ನ ಮಾಡುವವರಾಗಿದ್ದೇವೆ, ಪಾಪಗಳನ್ನ ಮಾಡುವವರಾಗಿದ್ದೇವೆ, ಕರ್ತನಿಗೆ ವಿರೋಧವಾಗಿ ತಪ್ಪುಗಳನ್ನ ಮಾಡುವವರಾಗಿದ್ದೇವೆ. ಒಂದು ಸಾರ್ತಿ ನಾವೇನ್ ಮಾಡಬೇಕು, ಜ್ಞಾಪಿಸಿಕೊಳ್ಳಬೇಕು, ತಂದೆಯಾದ ದೇವರು ಯೇಸು ಸ್ವಾಮಿಯನ್ನ ಹೇಗೆ ಒಂದು ಸಾರ್ತಿ ಹಿಂಗೆ ತಿರುಗಿ ಬಿಟ್ಟರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಅಲ್ವಾ, ಪಾಪವನ್ನು ನೋಡದೇ ಇರುವಂತಹ ತಂದೆ, ಪಾಪ ಸ್ವರೂಪಿಯಾಗಿರುವಂತಹ ಯೇಸು ಸ್ವಾಮಿಯನ್ನ ಅಲ್ಲಿ ಏನ್ ಮಾಡ್ತಾ ಇಲ್ಲ, ಆತನ ನೋಡುವವನಾಗಿಲ್ಲ. ಯಾಕೆಂದರೆ ಆತನ ಪಾಪವನ್ನು ತನ್ನ ಕಣ್ಣಿನಿಂದ ನೋಡುವುದಕ್ಕಾಗುವುದಿಲ್ಲ. ಅದೇ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ನೆಲೆಗೊಂಡಂತಹ ತಪ್ಪುಗಳನ್ನ, ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರುವಂತಹ ಪಾಪಗಳನ್ನ, ಅಪರಾಧಗಳನ್ನ ಎಲ್ಲವನ್ನ ನಾವೇನ್ ಮಾಡಬೇಕು, ಆತನ ಮುಂದೆ ಇಟ್ಟು ಅವುಗಳನ್ನ ನಾವೇನ್ ಮಾಡಬೇಕು, ಬಿಟ್ಟು ಬಿಡಬೇಕು. ಆಗ ನಾವು ಆತನ ರಾಜ್ಯದಲ್ಲಿ ನಾವು ಇವತ್ತು ಪಾಲನ್ನು ತೆಗೆದುಕೊಳ್ಳುವವರಾಗಿದ್ದೇವೆ. ನಾವು ಯಾವಾಗ ಇನ್ನೂ ಅದೇ ಒಂದು ತಪ್ಪುಗಳಲ್ಲಿ ನಡೀತಾ ಇರ್ತೇವೋ, ನಾವು ಯಾವಾಗ ಇನ್ನೂ ಅದೇ ಅಪರಾಧಗಳಲ್ಲಿ ನಾವು ನಡೀತಾ ಇರ್ತೇವೋ, ಆಗ ತಂದೆಯಾದ ದೇವರು ನಮ್ಮಿಂದ ಆತನ ಏನ್ ಮಾಡುವವನಾಗಿದ್ದಾನೆ, ದೂರ ಹೋಗುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ತಪ್ಪುಗಳನ್ನ, ಅಪರಾಧಗಳನ್ನ ಆತನ ಮುಂದೆ ಇಟ್ಟು ಶಿಲುಬೆ ಕಂಬವನ್ನು ಏರಿದಂತಹ ಯೇಸುವಿನ ಮಾರ್ಗದಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಒಂದು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ಶಿಲುಬೆ ಮಾತಿಗಾಗಿ ಕೂಡ ಸ್ತೋತ್ರ ದೇವರೇ. ನನ್ನ ದೇವರೇ ಯಾಕೆ ನನ್ನ ನೀವು ಕೈ ಬಿಟ್ಟಿದ್ದೀರಿ ಅಂತ ಯೇಸು ಸ್ವಾಮಿ ಹೇಳುವಾಗ, ಕರ್ತನೆ, ನಮ್ಮ ಪಾಪಗಳನ್ನು ಎಲ್ಲವನ್ನು ಆತನು ಧರಿಸಿಕೊಂಡಿದ್ದನು, ನಮ್ಮ ದೋಷಗಳೆಲ್ಲವನ್ನು ಆತನು ಧರಿಸಿಕೊಂಡಿದ್ದನು. ಅದೇ ಪ್ರಕಾರವೇ ನಮ್ಮ ಪಾಪಗಳನ್ನು ನೀನು ತೊಳೆದು ಬಿಟ್ಟು ನಿನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.